ಮೀನಾ ಮತ್ತೆ ಕೇಶವ ಮನೆಗೆ ಬರ್ತದಾಗ ನಂದ ಅವರು ರೊಚ್ಚಿಗೆತ್ತಾರೆ. ಹಾಗಾದ್ರೆ ಏನಾಯ್ತು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ನಂದ ಅವರು ಮೀನಾ ಮತ್ತು ಕೇಶವ ಕೂಡ ನನ್ನ ಹತ್ರ ಸುಳ್ಳು ಹೇಳಿ ಯಾವುದೇ ವಿಷಯವನ್ನು ಕೂಡ ಹೇಳಿದೆ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಾರೆ ಅಂತ ತುಂಬ ಅಂದರೆ ತುಂಬ ಸೆಟ್ ಮಾಡ್ಕೋತಾರೆ. ಇದರ ನಡುವೆ ಮನೆಯವ್ರು ಎಲ್ರಿಗೂ ಕೂಡ ಪ್ರಿಯಾನೇ ನಂದ ಅವ್ರ ಹತ್ರ ಟ್ಯೂಷನ್ ವಿಷಯ ಹೇಳಿದ್ದು ಅನ್ನೋ ವಿಷಯ ಗೊತ್ತಾಗುತ್ತೆ. ಇದರಿಂದಾಗಿ ಅಮ್ಮು ಪ್ರಿಯಾನ ತರಾಟೆಗೆ ತಗೋತಾರೆ. ಇಲ್ಲಿ ಮೀನಾಕನ ವಿಷಯನೂ ನೀವೇ ಹೇಳೋ ಅವಶ್ಯಕತೆ ಇರಲಿಲ್ಲ. ಅದೇ ರೀತಿ ನಾನು ಟ್ಯೂಷನ್ ಮಾಡ್ತೀನಿ ಅಂತಕ್ಕಂಥ ವಿಷಯವನ್ನು ಕೂಡ ನೀವು ಹೇಳೋ ಅವಶ್ಯಕತೆ ಇರಲಿಲ್ಲ. ನಾನೇ ಈ ವಿಷಯವನ್ನು ಮಾವನ ಹತ್ರ ಹೇಳ್ತದ್ದ ಅಂತ ಹೇಳಿದಾಗ ಪ್ರಿಯಾ ತೆರಿಗೆ ಬೀಳ್ತಾರ. ಹಾಗಿದ್ರೆ ಹೇಳಬೇಕು ಅಂತ ಅನ್ಕೊಂಡಿದ್ಯೋ ಇಲ್ವೋ, ನಾನು ಹೇಳೋಕ್ಕೂ ಮುಂದೆ ನಾನೇ ಹೇಳ್ಬೋದಿತ್ತಲ್ವಾ, ನೀನು ಹೇಳಲೇ ಇಲ್ವಲ್ಲ ಅಂತ ಹೇಳಿ ಪ್ರಿಯಾ ಹೇಳ್ತಾರ. ನಾನು ಹೇಳ್ತಾ ಇದ್ದೆ, ಸ್ವಲ್ಪ ತಡವಾಗಾದ್ರೂ ಪರವಾಗಿಲ್ಲ ಹೇಳ್ತಾ ಇದ್ದೆ, ಆದರೆ ನೀವು ಇನ್ನೊಬ್ರು ವಿಷಯಕ್ಕೆ ಬಂದಿದ್ದು ತಪ್ಪು. ಅವ್ರವ್ರ ವಿಷಯನ ಅವ್ರವ್ರೇ ನೋಡ್ಕೋತಾರೆ, ಅವ್ರವ್ರೇ ಮಾವನ ಹತ್ರ ಹೇಳ್ತಾರೆ. ನೀವು ಯಾಕೆ ತಲೆ ಹಾಕ್ತೀರಾ? ನಿಮ್ಗೆ ಏನಾಗಬೇಕು, ಜೊತೆಗೆ ನೀವು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಿದ್ರ ಅಂತ ಗೊತ್ತಿಲ್ಲ. ನನಗಂತೂ ಅನುಮಾನನೇ ಬರ್ತಿದೆ, ನೀವು ಒಳ್ಳೆ ಉದ್ದೇಶಕ್ಕೆ ಈ ರೀತಿ ಮಾಡ್ತಿದ್ರ ಅಂತ ನೇರವಾಗಿ ಬೈದಾಗ್ಬಿಡ್ತಾರ. ಎತ್ತ ಕಡೆ ಗಿರೀಶ್ ಅವರು ಯಾವುದೇ ರೀತಿಯಲ್ಲೂ ಕೂಡ ಪ್ರಿಯಾಗೆ ಸಪೋರ್ಟ್ ಮಾಡೋದಿಲ್ಲ. ಇದರಿಂದಾಗಿ ಪ್ರಿಯಾಗೆ ತುಂಬ ಬೇಜಾರಾಗತ್ತೆ. ಅತ್ತೆ ಬಗ್ಗೆ ಹತ್ಕೊಂಡು ರೂಮಿಗೆ ಹೋಗಿ ದೊಡ್ಡ ಗಲಾಟೆನೇ ಮಾಡ್ತಿದ್ದಾರೆ. ಗಂಡನ ಹತ್ರ ಚಾಡಿ ಹಾಕೊಡ್ತಿದಾರ. ಮಾಧವ ಯಾಕೆ ಕಳ್ತಿದೆ ಅಂತ ಹೇಳಿದಾಗ ಎಲ್ರಿಗೂ ನನ್ನ ಕಂಡ್ರೆ ಆಗೋದಿಲ್ಲ. ಮೊನ್ನೆ ಅತ್ತೆ, ನೆನ್ನೆ ವಲ್ಲಭ, ಇವತ್ತು ಅಮ್ಮು ಎಲ್ಲರೂ ಕೂಡ ನನ್ನನ್ನು ಹೇಗೆ ಬೈತಾರೆ ಗೊತ್ತಾ ಅಂದಾಗ ಯಾಕೆ ಏನು ಅಂತ ವಿಚಾರ ಮಾಡ್ತಾರೆ. ಆಗ ಆ ಟ್ಯೂಷನ್ ವಿಷಯಕ್ಕೆ ಮತ್ತು ಮೀನಾ ಮತ್ತು ಕೇಶವನ್ ವಿಷಯ ಹೇಳೋದಕ್ಕೆ ಅಂತ ಪ್ರಿಯಾ ಹೇಳಿದಾಗ ಖಂಡಿತ ಅವ್ರು ಹೇಳಿದ್ದು ತಪ್ಪಲ್ಲ, ನೀನು ಹೇಳಬಾರ್ದಿತ್ತು. ಈಗ ಅಪ್ಪ ಹೇಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಾ ಮೀನಾ ಮತ್ತು ಕೇಶವನ್ ಮೇಲೆ, ನೀನು ಮಾಡಿದ್ದು ತಪ್ಪಾಗಿತ್ತು ಅಂತಾನೆ ಮಾಧವ ಹೇಳ್ತಾರ. ಹಾಗಿದ್ರೆ ನಿಮಗೆ ನನಗೆ ಎಷ್ಟೇ ಬೇಜಾರಾದರೂ ಅವಮಾನ ಆದರೂ ಏನೂ ಇಲ್ಲ ಅಲ್ವಾ, ನೀವು ಹೋಗಿ ಕೇಳಬೇಕು, ನನ್ನ ಹೆಂಡತಿಗೆ ಈ ರೀತಿ ಹಾರ್ಷಾಗಿ ಮಾತಾಡಬೇಡಿ ಅಂತ ಹೇಳಬೇಕು ಅಂತ ಪ್ರಿಯಾ ಹೇಳಿದಾಗ, ಇಲ್ಲ ನಾನು ಆ ರೀತಿ ಹೇಳೋಕ್ಕಾಗೋದಿಲ್ಲ, ವಲ್ಲಭಂಗೆ ಬೇಕಿದ್ರೆ ಹೇಳ್ಬೋದು ಅಂದಾಗ ಸರಿ ಆಯಿತು ವಲ್ಲಭಂಗೆ ಹೇಳಿ ಅಂತ ಹೇಳ್ತಾರ. ತದನಂತರ ಇಲ್ಲಿ ಮೀನಾ ಮತ್ತು ಕೇಶವ ಇಬ್ಬರು ಕೂಡ ಬೆಂಗಳೂರಿಂದ ಮನೆಗೆ ಬಂದಿದ್ದಾರೆ. ಮನೆಗೆ ಬರ್ತದಾಗೆ ಎಲ್ರಿಗೂ ಖುಷಿ ಆಗತ್ತೆ. ಅಪ್ಪನಿಗೆ ಅಂತ ರಸ್ ತಗೊಂಡು ಬಂದಿದ್ದಾನೆ ಕೇಶವ. ಕೊಡೋಕೆ ಹೋದಾಗ ನಂದ ಅವರು ರೊಚ್ಚಿಗೆ ಹೇಳ್ತಾರೆ, ಇದನ್ನು ತಗೊಂಡು ಬಂದ್ಬಿಟ್ಟು ನೀನು ಮಾಡಿರೋ ತಪ್ಪೆಲ್ಲ ಮುಚ್ಚಾಗ್ಬೋದು ಅನ್ಕೊಂಡಿದ್ಯಾ, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು ಅಂತ ಹೇಳಿ ಮೀನಾ ಮತ್ತೆ ಕೇಶವನ್ ಮೇಲೆ ಫುಲ್ ಸಿಟ್ ಮಾಡಿಕೊಂಡು ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ. ಹಾಗಿದ್ರೆ ಮನೆಯಿಂದಾನೇ ಹೊರಗಡೆ ಕಳಿಸ್ಬಿಡ್ತಾರ ನಂದ ಅವರು. ಏನಾಗತ್ತೆ ಮುಂದಿನ ವಿಡಿಯೋ